ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ರಾಜ್ಯಾದ್ಯಂತ 3% 4% ತಾಪಮಾನ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ವಾಡಿಕೆಗಿಂತ 3% ತಾಪಮಾನ ಏರಿಕೆ ಆಗಿರೋದು. ಕರಾವಳಿ ಭಾಗದಲ್ಲಿ ತಾಪಮಾನ 4% ಹೆಚ್ಚಳ ಆಗಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ತಾಪಮಾನ 3% ಏರಿಕೆಯಾಗಿದೆ. ದಾಖಲೆ ಪ್ರಮಾಣದಲ್ಲಿ ತಾಪಮಾನ ದಾಖಲಾಗಿದೆ. ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಇಡೀ ರಾಜ್ಯಾದ್ಯಂತ 3% 4% ತಾಪಮಾನ ಏರಿಕೆ ಆಗಿರೋದು ನಾವು ಕೂಡ ಗಮನಿಸ್ತಾ ಇರ್ಬೋದು. ಬಿಸಿಲು ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಪಾಪ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಡ್ಯಾಮ್ಗಳಲ್ಲೂ ಕೂಡ ನೀರಿಲ್ಲ, ಮಳೆ ಕೂಡ ಬರ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಕೂಡ ತಲೆದೋರ್ತಾ ಇದೆ. ಈ ಒಂದು ನಡುವೆ ತಾಪಮಾನ ಏರಿಕೆ ವಾಡಿಕೆಗಿಂತ ಹೆಚ್ಚಾಗ್ತಾ ಇದೆ. ಅದು ಕೂಡ 3% ತಾಪಮಾನ ಏರಿಕೆ ಆಗಿದೆ ಬೆಂಗಳೂರಲ್ಲಿ. ಕರಾವಳಿ ಭಾಗದಲ್ಲಿ ನೋಡೋದಾದ್ರೆ 4% ಹೆಚ್ಚಳ ಆಗಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ತಾಪಮಾನ 3% ಏರಿಕೆ ಆಗಿದೆ. ದಾಖಲೆ ಪ್ರಮಾಣದಲ್ಲಿ ತಾಪಮಾನ ದಾಖಲಾಗಿದೆ. ಹವಾಮಾನ ಇಲಾಖೆ ಈ ಮಾಹಿತಿಯನ್ನು ಕೊಟ್ಟಿದೆ. ಜುಲೈ ತಿಂಗಳಲ್ಲಿ ಸುಮಾರು 28ರಿಂದ 29 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಆದರೆ ಈ ವರ್ಷ 33-34 ಡಿಗ್ರಿ ಸೆಲ್ಸಿಯಸ್ ತನ್ನ ಉಷ್ಣಾಂಶ ರೆಕಾರ್ಡ್ ಆಗ್ತಾ ಬಂದಿದೆ. ಅಂದ್ರೆ ಸಾಮಾನ್ಯ ವಾಡಿಕೆಯ ಉಷ್ಣಾಂಶಕ್ಕಿಂತ ಸುಮಾರು 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೆಂಗಳೂರಿನಲ್ಲಿ ಏರಿಕೆಯಾಗಿದೆ. ಕಲಬುರಗಿಯಲ್ಲಿ ಕೂಡ ಸಾಮಾನ್ಯ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಇರ್ತಿತ್ತು. ಆದರೆ ಈ ವರ್ಷ 36-37 ಡಿಗ್ರಿ ಸೆಲ್ಸಿಯಸ್. ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 3-4 ಡಿಗ್ರಿ ಸೆಲ್ಸಿಯಸ್ಸು, ಕರಾವಳಿ ಜಿಲ್ಲೆಗಳಲ್ಲಿ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆಯಾಗಿದೆ. ಈ ಒಂದು ಉಷ್ಣಾಂಶ ದಾಖಲೆ ಉಷ್ಣಾಂಶ ಅಂತ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಅತಿ ಮಳೆ ಬರುವಂಥದ್ದು ಮತ್ತು ಕರ್ನಾಟಕದಲ್ಲಿ ಕೂಡ ಜಾಸ್ತಿ ಮಳೆ ಬರುವುದರಿಂದ ಅತಿ ಮೋಡ ಇರುವುದರಿಂದ ಸೂರ್ಯನ ಬೆಳಕು ಭೂಮಿಗೆ ತಲುಪದೆ ಹಗಲಿ ವೇಳೆಯಲ್ಲಿ